ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಈ ಚಾನಲಲ್ಲಿ ಇದು ಫಸ್ಟ್ ಲೆಂತ್ ವಿಡಿಯೋ ಅಂತಲೇ ಹೇಳ್ಬೋದು, ಡೈಲಿ ರೂಟೀನಿಂದು. ಸೊ ನಾನು ತುಂಬ ದಿನಗಳಿಂದ ಮಿನಿ ಲಾಗ್ಸ್ ಆಗ್ತಾನೇ ಇದ್ದೀನಿ. ಹಾಗೆ ಇವತ್ತು ಲೆಂತ್ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇವತ್ತು ಶನಿವಾರ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿನ್ನೆ ನೈಟ್ ಮ್ಯಾಚ್ ನೋಡ್ತಾ ಯಾವುದು ಕೆಲಸನೂ ಮಾಡಿರಲಿಲ್ಲ. ಅಂದರೆ ಇಲ್ಲಿ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಗ್ಯಾಸ್ ಎಲ್ಲ ಕ್ಲೀನ್ ಮಾಡೋದು, ಪಾತ್ರೆ ಎಲ್ಲ ತೊಳೆಯೋದು, ಯಾವ ಕೆಲಸನೂ ಮಾಡಿರಲಿಲ್ಲ. ಎಲ್ಲ ಹಾಗಾಗಿ ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಮ್ಯಾಚ್ ನೋಡ್ತಾ. ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಕಸ ಎಲ್ಲ ಗೂಡಿಸ್ಕೊಂಡಿದ್ದಾದಮೇಲೆ ಇಲ್ಲಿ ಗ್ಯಾಸು ಹಾಗೆ ಕೌಂಟರ್ ಟಾಪ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಪಾತ್ರೆ ಕೂಡ ಇದ್ದಾವೆ. ಆಮೇಲೆ ಒಂದೇ ಸರಿ ಟಿಫನ್ ಎಲ್ಲ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಣ, ಅದನ್ನು ಕೂಡ ತೊಳೆದಿಟ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಇವಾಗ ಕಾಫಿ ಮಾಡ್ಕೊಳ್ಬೇಕಲ್ವಾ, ಗ್ಯಾಸು ಮತ್ತು ಕೌಂಟರ್ ಟಾಪ್ ಎಲ್ಲ ಕೂಡ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಕುಡಿಯೋದಕ್ಕೆ ಅಂತ ಹೇಳಿ ನೀರನ್ನು ಕೂಡ ಬಿಸಿ ಮಾಡೋಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಸೊ ಕೆಟಲ್ ಇದೆ, ಇನ್ಮೇಲಿಂದ ಕೆಟಲ್ ಯೂಸ್ ಮಾಡಬೇಕು. ಇಷ್ಟು ದಿನ ಬೇಸಿಗೆ ಇತ್ತಲ್ವ, ಹಾಗಾಗಿ ಜಾಸ್ತಿ ಬಿಸಿನೀರನ್ನ ಕುಡಿತಿರ್ಲಿಲ್ಲ. ಸೊ ಇನ್ಮೇಲಿಂದ ಸ್ವಲ್ಪ ಚಳಿ ಸ್ಟಾರ್ಟ್ ಆಗುತ್ತೆ, ಮಳೆ ಬರುತ್ತೆ, ಹಾಗಾಗಿ ಇನ್ನು ಕೆಟಲ್ ಕೂಡ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನು ಬಾದಾಮಿ ಅಂಟನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಡೈಲಿ ಕುಡಿಯೋದಕ್ಕೆ. ಇವಾಗ ಸಮ್ಮರ್ ಇತ್ತಲ್ವ, ಹಾಗಾಗಿ ಫುಲ್ ಹೀಟ್ ಆಗ್ತಾಯಿತ್ತು ಬಾಡಿ, ಹಾಗಾಗಿ ಬಾದಾಮಿ ಅಂಟನ್ನು ಕೂಡ ತರಿಸಿದ್ದೆ ನಾನು ಆನ್ಲೈನಲ್ಲಿ. ಸೊ ಅದನ್ನು ನೈಟು ಒಂದೆರಡು ಅಂಟಷ್ಟು ನೆನೆ ಹಾಕಿದ್ದೆ. ಅದು ಎಷ್ಟೊಂದು ಆಗಿರುತ್ತೆ. ಡೈಲಿ ಈ ರೀತಿ ಕುಡಿಯೋದ್ರಿಂದ ಬಿಸಿನೀರಿಗೆ ಹಾಕ್ಕೊಂಡು ಅಥವಾ ಏನಾದರೂ ಜ್ಯೂಸಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಲ್ಲೂ ಆದ್ರೂ ಬಾದಾಮಿ ಅಂಟನ್ನು ತೊಗೊಂಡ್ರೆ ಸ್ವಲ್ಪ ಹೀಟೆಲ್ಲ ಕಡಿಮೆ ಆಗುತ್ತೆ. ಹಂಗಾಗಿ ನಾನು ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಸುಮಾರು ದಿನದಿಂದ. ಸೊ ನನಗೆ ಸ್ವಲ್ಪ ಹೀಟೆಲ್ಲ ಕಡಿಮೆ ಆಗಿದೆ ಅಂತಲೇ ಅನಿಸುತ್ತೆ. ಇನ್ನು ಕಾಫಿ ಮಾಡ್ಕೊಳ್ಬೇಕಿತ್ತು. ನಿನ್ನೆ ಲೇಟಾಗಿ ಮಲ್ಕೊಂಡೆ ನಾನು, ಹಾಗಾಗಿ ಕಾಫಿಗೂ ಕೂಡ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 11:30 ಹಂಗಾಗಿತ್ತು ನಾನು ಮಲಗಿದಾಗ. ಫುಲ್ಲು ತಲೆನೋವು ಬಂದುಬಿಟ್ಟಿದೆ, ಬೆಳಗ್ಗೆ ಬೇಗ ಎದ್ದಿದ್ದನ್ನ, ಹಾಗಾಗಿ ಫುಲ್ ತಲೆನೋವು ಬಂದುಬಿಟ್ಟಿತ್ತು. ಇನ್ನು ಬಿಸಿಯಾಗಿ ಕಾಫಿ ಕುಡಿದ್ಬಿಡೋಣ ಅಂತೇಳಿ ಕಾಫಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಯಾಕಂದರೆ ವೆದರ್ ಕೂಡ ತುಂಬಾ ಕೂಲಾಗಿತ್ತು. ಇನ್ಮೇಲೆ ಮಳೆ ಎಲ್ಲ ಸ್ಟಾರ್ಟ್ ಆಗುತ್ತೆ, ಚಳಿ ಕೂಡ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಬಿಸಿ ಕಾಫಿ ಇರಲೇಬೇಕು. ಇಷ್ಟು ದಿನ ರಾಗಿ ಮಾಲ್ಟ್ನ ಕುಡಿತಿದ್ದೆ ಮಾಡಿಕೊಂಡು, ಸ್ವಲ್ಪ ಬಾಡಿ ಕೂಲ್ ಆಗಲಿ ಅಂತ ಹೇಳಿ. ಬಟ್ ಇನ್ಮೇಲಿಂದ ದಿನಾಲೂ ಕೂಡ ಕಾಫಿ ಮಾಡ್ಕೊಂಡು ಕುಡಿಯೋ ರೀತಿ ಆಗಿದೆ ಈ ಚಳಿಗೆ, ಈ ವೆದರ್ಗೆ ಎಲ್ಲ. ಸೊ ಹಾಗೆ ಕಾಫಿ ಎಲ್ಲ ಕುಡ್ಕೊಂಡು ಇವತ್ತು ಮದುವೆ ಮನೆ ಸ್ಟೈಲ್ ಅಥವಾ ಹೋಟೆಲ್ ಸ್ಟೈಲಲ್ಲಿ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಬೆಳಗ್ಗೆ ರೈಸ್ ಐಟಮ್ನ ತಿನ್ನೋಕ್ಕೆ ಯಾರೂ ಇಷ್ಟಪಡೋದಿಲ್ಲ. ನಾವು ಸ್ವಲ್ಪ ಚೇಂಜ್ ಇರಲಿ ಇವತ್ತು ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವಾಗಾದ್ರೂ ಒಂದೊಂದು ದಿನ ಅಪರೂಪಕ್ಕೆ ತಿಂತಾರೆ, ಬಟ್ ಡೈಲಿ ಕೂಡ ಅದೇ ಥರ ಅಂದರೆ ನಿಜ ಇಷ್ಟಪಡಲ್ಲ ನಮ್ಮ ಮನೇಲಿ. ರೊಟ್ಟಿ ಅಥವಾ ಚಪಾತಿ ಇದ್ದರೆ ಇಷ್ಟಪಟ್ಟು ತಿಂತಾರೆ. ಏನಾದರೂ ಅವಲಕ್ಕಿ, ಉಪ್ಪಿಟ್ಟು ಈ ಥರ ಮಾಡಿಕೊಟ್ರೆ. ಬೆಳಗ್ಗೆ ರೈಸ್ ಐಟಮ್ ಅಂದರೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಹಾಗಾಗಿ ಇವತ್ತು ಸರಿ ಒಂದು ಸ್ವಲ್ಪ ಚೇಂಜ್ ಇರಲಿ, ಒಂದೊಂದು ದಿನ ಹೆಂಗೋ ತಿಂತಾರಲ್ವ. ನನಗೂ ಕೂಡ ಸ್ವಲ್ಪ ತಲೆನೋಯ್ತಾ ಇತ್ತು. ಒನ್ ಪಾಟ್ ರೆಸಿಪಿ ಥರ ಏನಾದರೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಟೊಮೊಟೊ ಬಾತ್ನ ಮಾಡ್ತಾಯಿದ್ದೀನಿ. ಇದನ್ನು ಮಾಡ್ಕೊಳ್ಳೋದಂತೂ ತುಂಬಾ ಈಸಿ. ರೆಸಿಪಿ ಕೂಡ ನಾನು ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತೀನಿ. ಸೊ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಬೇಕಿತ್ತು, ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ. ಟೊಮೊಟೊ ಬಾತ್ನ ಯೂಶ್ವಲಿ 3-4 ಟೈಪ್ ಮಾಡ್ತಾರೆ. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರ್ಬೋದು, ಅದರಲ್ಲಿ ಇದು ಒಂದು ಟೈಪು. ಸೊ ಹಾಗೆ ಇಲ್ಲಿ ನಾನು ಒಂದೊಂದು ಸಾರಿ ಒಂದೊಂದು ರೀತಿ ಮಾಡ್ತಾಯಿರ್ತೀನಿ. ಒಂದು ಸಾರಿ ಈ ಥರ ಮಸಾಲೆ ರುಬ್ಬಾಕ್ಬಿಟ್ಟು ಮಾಡ್ತೀನಿ, ಇಲ್ಲ ಅಂದರೆ ಪಲಾವ್ಗೆ ಮಾಡ್ತಾರಲ್ವ ತರಕಾರಿ ಎಲ್ಲ ಕಟ್ ಮಾಡಿ ಆ ರೀತಿ ಕೂಡ ಮಾಡ್ಕೊಳ್ತೀನಿ. ಒಂದೊಂದು ಸಾರಿ ಜಸ್ಟ್ ಈರುಳ್ಳಿ ಮತ್ತು ಟೊಮೊಟೊ ಅಷ್ಟೇ ಹಾಕಿಬಿಟ್ಟು ಮಾಡ್ತೀನಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ರೀತಿ ಮಾಡಿದರೆ. ಸೊ ಇದು ಬಟ್ರ್ ಸ್ಟೈಲಲ್ಲಿ ಮಾಡೋವಂಥ ಟೊಮೊಟೊ ಬಾತ್ ರೆಸಿಪಿ. ಸೊ ಅದಕ್ಕೆ ಒಂದು 2 ಈರುಳ್ಳಿಯಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ, 1-2 ಗಡ್ಡೆನ. ಸೊ ಹಾಗೆ ಒಂದು 3 ಟೊಮೊಟೊ ಕೂಡ ತೊಗೊಂಡಿದ್ದೀನಿ, ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ನಾನು ಮಾಡ್ತಾ ಇರೋದು ನಮ್ಮ ಮೂವರಿಗೆ ಅಷ್ಟೇ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಂತ ಹೇಳಿ ಸ್ವಲ್ಪ ತೊಗೊಂಡಿದ್ದೀನಿ. ಇನ್ನೂ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅವನ್ನೆಲ್ಲ ಸಿಪ್ಪೆ ಬಿಡಿಸಿ ನೀರೊಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಮಸಾಲೆಗೆ ಬೇಕಾಗುತ್ತೆ ಅಂತ ಹೇಳಿ. ಇನ್ನೊಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಕೊಂಡ್ರೆ
ಟೊಮೊಟೊ ಬಾತ್ಗಾಗಲಿ ಪಲಾವ್ಗಾಗಲಿ ಯಾವುದೇ ರೈಸ್ ಐಟಮ್ಗೂ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಏನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ, ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು. ಸೊ ಹಾಗೆ ಇಲ್ಲಿ 3 ಟೊಮೊಟೊ ತಗೊಂಡಿದ್ನಲ್ವ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಈ ರೀತಿ ತೊಟ್ಟೆಲ್ಲ ತೆಗೆದ್ಬಿಡಿ, ಆಮೇಲೆ ಒಳಗಡೆ ಒಂದ್ಸರಿ ಕಟ್ ಮಾಡಿಕೊಂಡು ನೋಡ್ಕೊಳ್ಬೇಕು, ಏನಾದರೂ ಹುಳ ಏನಾದರೂ ಇರುತ್ತೆ ಹಾಗಾಗಿ. ಸೊ ಅದಾದಮೇಲೆ ಇದನ್ನು ಕೂಡ ಸೇಮ್ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ಹೇಳ್ದಾಗೆ ರೈಸ್ ಐಟಮ್ಗೆಲ್ಲ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಟೊಮೊಟೊ ಹಾಗೆ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದಾದಮೇಲೆ ಆಮೇಲೆ ಮಸಾಲೆಗೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತೀನಿ. ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಮಸಾಲೆಗೆ ರುಬ್ಕೊಳ್ಬೇಕು ಅಂತ ಹೇಳಿ ಒಂದರಲ್ಲಿ ಈ ಥರ 2 ಭಾಗ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಹಾಗೆ ಇನ್ನು ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಣ್ಣಿರುತ್ತೆ ಈ ಟೈಮಲ್ಲಿ. ಸೊ ಹಾಗಾಗಿ ಎಲ್ಲ ನೀಟಾಗಿ ಫ್ರೆಶ್ ನೀರಲ್ಲಿ ತೊಳ್ಕೊಳ್ಬೇಕಾಗತ್ತೆ. ಇನ್ನು ಹಸಿ ಬಟಾಣಿ ಕೂಡ ತೊಗೊಂಡಿದ್ದೀನಿ ನಾನು. ಒಣ ಬಟಾಣಿನ ನೆನೆಗೆ ಹಾಕಿರಲಿಲ್ಲ, ಹಾಗಾಗಿ ಹಸಿ ಬಟಾಣಿ ಇದ್ದು ನನ್ನ ಹತ್ರ, ಅದನ್ನೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಒಣ ಬಟಾಣಿ ಇದ್ದರೆ ಅದನ್ನು ಕೂಡ ನೀವು ನೈಟೇ ನೆನೆಗೆ ಹಾಕ್ಬಿಟ್ಟು ಬೆಳಿಗ್ಗೆ ಹಾಕ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಸಿ ಬಟಾಣಿಗಿಂತ ಒಣ ಬಟಾಣಿನೇ ತುಂಬ ಟೇಸ್ಟ್ ಕೊಡುತ್ತೆ ರೈಸ್ ಐಟಮ್ಗಳಿಗೆಲ್ಲ. ಇನ್ನು ಏನೇನು ಬೇಕಾಗುತ್ತೋ ಎಲ್ಲ ಕೂಡ ತೊಗೊಂಡಿದ್ದೀನಿ. ಎಲ್ಲ ಒಂದು ಹತ್ರ ಇದ್ಬಿಟ್ರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಈಸಿ. ಅದಿಲ್ಲ ಇದಿಲ್ಲ ಅಂತ ಹೇಳಿ ಅಂದ್ಕೊಳ್ಳೋದು ತಪ್ಪುತ್ತೆ. ಇನ್ನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಇನ್ನು ದಪ್ಪದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು 2 ಲವಂಗನ ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ. ಹಾಗೆ ಒಂದು 10ರಿಂದ 12 ಕಾಳು ನಾನು ಇಲ್ಲಿ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಇದು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಬಾತು, ಹಾಗಾಗಿ. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇನ್ನು ಕಾಯಿ ಬೇಕಾಗಿತ್ತು, ತೆಂಗಿನಕಾಯಿ, ಹಾಗಾಗಿ ಅದನ್ನು ಕೂಡ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತುರಿದು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು. ಹಾಗೆ ಟೊಮೊಟೊ ಕೂಡ, ಈರುಳ್ಳಿ ಕೂಡ ನೀವು ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಜಾಸ್ತಿ ತೊಗೊಂಡು ಇನ್ನೊಂದು 3-4 ಟೊಮೊಟೊ ತೊಗೊಂಡು ಅಥವಾ ಇನ್ನೊಂದು 3-4 ಈರುಳ್ಳಿ ತೊಗೊಂಡು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ 1-2 ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಕಾಯಿನೂ ಕೂಡ ಅಷ್ಟೇ, ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಗ್ರೇವಿ ಜಾಸ್ತಿ ಇದ್ದರೆ ಬಾತ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಸೊ ಹಾಗೆ ಇನ್ನು ಎಲ್ಲ ಕೂಡ ಮಿಕ್ಸಿಲಿ ಹಾಕ್ಕೊಂಡಿದ್ದಾದಮೇಲೆ ಇವಾಗ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇಲ್ಲಿ ರುಬ್ಕೊಳ್ತಾ ಇರಬೇಕಾದ್ರೆ ಸಣ್ಣ ಮಿಕ್ಸಿ ಜಾರಲ್ಲೇ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡಿದ್ದಕ್ಕೆ ಎಲ್ಲ ಸಿಡಿದ್ಬಿಡ್ತು ಹೊರಗಡೆ ಎಲ್ಲ, ಹಾಗಾಗಿ ಇಲ್ಲಿ ದೊಡ್ಡ ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಸಾರಿ ಈಗ ಆಗ್ತಾ ಇರುತ್ತೆ, ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಣ್ಣ ಮಿಕ್ಸಿ ಜಾರಲ್ಲಿ ಏನೇ ಮಾಡಿದರೂ ಕೂಡ ಇದೇ ಥರ ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಮಸಾಲೆ ಎಲ್ಲ ರುಬ್ಕೊಂಡಿದ್ದಾದಮೇಲೆ ನಾನು ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ದೊಡ್ಡ ಸ್ಪೂನ್ ತೊಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಚಿಕ್ಕ ಸ್ಪೂನಲ್ಲೇ ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ ಎಲ್ಲ ಈರುಳ್ಳಿ, ಆಮೇಲೆ ಬಟಾಣಿ, ಸ್ಪೈಸಸ್ಸು, ಸಾಸಿವೆ, ಜೀರಿಗೆ ಎಲ್ಲ ಹಾಕಿರೋದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಒಂದೇ ಸರಿ ಡೈರೆಕ್ಟಾಗಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ತಾ ಇರೋದಷ್ಟೇ ಕ್ಯಾಪ್ಚರ್ ಆಗಿದೆ. ಸೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸ್ಪೈಸಸ್ ಹಾಕಿರ್ತೀವಲ್ಲ, ಅದು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಈರುಳ್ಳಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ನಾನು. ಈರುಳ್ಳಿ ಬಟಾಣಿ ಕೂಡ ಒಂದು 10% ಬೆಂದಿದೆ ಅನ್ನುವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ, ಇನ್ನು ಅದು ಕೂಡ ಸ್ವಲ್ಪ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಸಿ ವಾಸನೆ ಎಲ್ಲ ಹೋಗಿ ಜಿಂಜರ್ ಗಾರ್ಲಿಕ್ ಪೇಸ್ಟು. ಸೊ ಅದಾದಮೇಲೆ ಇಲ್ಲಿ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸರಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು, ಎಲ್ಲ ನೀರು ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ತಾ ಇರಬೇಕು. ಇವಾಗ ನೋಡಿ ಒಂದು 20 to 30% ಚೆನ್ನಾಗಿ ಕುಕ್ ಆಗಿದೆ. ಇನ್ನೂ ಕೂಡ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡಿದ್ದೀನಿ. ಅದೇ ಟೈಮಲ್ಲಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನಾನ ಮಿಕ್ಸ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಜಾಸ್ತಿ ಹಾಕ್ಕೊಂಡಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ, ಬಟ್ ನನ್ನ ಹತ್ರ ಪುದೀನ ಸ್ವಲ್ಪ ಕಡಿಮೆನೇ ಇತ್ತು, ಹಾಗಾಗಿ ಸ್ವಲ್ಪ ಪುದೀನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಸೊ ಇನ್ನು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಒಂಚೂರು ಮಸಾಲೆನ ಜಾರಲ್ಲಿ ಬಿಡಬೇಡಿ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಗ್ರೇವಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿರ್ತೀವಲ್ವ, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಾಗೆ ಟೊಮೊಟೊ ಕೂಡ ಸಾಫ್ಟ್ ಆಗಿರಬೇಕು. ಇನ್ನು ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ 1 ಸ್ಪೂನ್ ಅಷ್ಟು ನಾನಿಲ್ಲಿ ಬಿರಿಯಾನಿ ಮಸಾಲಾನ ತೊಗೊಂಡಿದ್ದೀನಿ. ಇದಷ್ಟೇ ನಾನು ಮಸಾಲ ಪೌಡರ್ಸ್ನ ಹಾಕ್ತಾ ಇರೋದು. ಯಾಕಂದರೆ ಮಸಾಲೆನೇ ರುಬ್ಕೊಂಡು ಹಾಕ್ಕೊಂಡಿರೋದಕ್ಕೆ ಮಸಾಲ ಪೌಡರ್ ಏನು ಅವಶ್ಯಕತೆ ಏನಿರೋದಿಲ್ಲ. ಮತ್ತು ಮಸಾಲ ಪೌಡರ್ ಏನಾದರೂ ಜಾಸ್ತಿ ಹಾಕಿಬಿಟ್ರೆ ಘಾಟ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಸೊ ಮುಖಕ್ಕೆ ಹೊಡೆದಂಗಿರುತ್ತೆ ಮಸಾಲೆದು, ಆ ಥರ ಎಲ್ಲ ತಿನ್ನೋಕೆ ಇಷ್ಟ ಆಗೋದಿಲ್ಲ. ಲೈಟ್ ಮಸಾಲೆ ಇರಬೇಕು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಸೊ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಬೇಕಿತ್ತು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಗ್ರೇವಿ ಎಲ್ಲ ಎಷ್ಟು ಚೆನ್ನಾಗಿ ತಿಕ್ನೆಸ್ ಆಗಿ ಬಂದಿದೆ ಅಂತ ಹೇಳಿ. ಇನ್ನು ತೊಳೆದು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ. ಸೊ ಅವನ್ನ ಇಲ್ಲಿ ನೀರೆಲ್ಲ ಸೋದಿಸಿ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೋಕ್ಕೂ ಮುಂಚೆ ಈ ರೀತಿ ಅಕ್ಕಿನ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ನೀರನ್ನ ಹಾಕ್ಕೊಳ್ತೀನಿ. ಅಕ್ಕಿ ಮಿಕ್ಸ್ ಮಾಡುವಾಗಲೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಟರ್ನ್ ಮಾಡಬೇಕು, ಇಲ್ಲಾಂದರೆ ಅಕ್ಕಿನ ನೆನೆಸಿಟ್ಟಿರ್ತೀವಲ್ವ ಅದೆಲ್ಲ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಅಕ್ಕಿ ಎಲ್ಲ ಮುರಿದೋಗೋ ಚಾನ್ಸಸ್ ಇರುತ್ತೆ, ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಆ ಥರ ಏನಾದರೂ ಅಕ್ಕಿ ಮುರಿದ್ರೆ ಅಂತ ಹೇಳಿ ಲೈಟ್ ಹ್ಯಾಂಡಾಗಿ ತಿರುಗಿಸ್ತಾ ಇದ್ದೀನಿ. ಹಾಗೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಎಕ್ಸ್ಟ್ರಾ ತುಪ್ಪನೂ ಕೂಡ ಸೇರಿಸಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗಲೇ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ನೋಡ್ಕೊಳ್ಬೇಕು. ಹಾಗೆ ಲೆಮನ್ ಇದ್ದರೆ ಲೆಮನ್ನು ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಲೆಮನ್ ಏನೂ ಇರಲಿಲ್ಲ, ಹಾಗಾಗಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ 2 3 ವಿಸಿಲ್ ಹಾಕ್ಸಿದ್ರೆ ಆಯಿತು, ರೆಡಿ ಆಗಿಬಿಡುತ್ತೆ. ಟೊಮೊಟೊ ಬಾತ್ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗೆ ಮಾಡ್ಕೊಳ್ಳೋದು ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಇನ್ನು ನಿನ್ನೆ ನೈಟ್ ಎಲ್ಲ ಪಾತ್ರೆ ತೊಳೆದಿಟ್ಟಿರಲಿಲ್ಲ, ಸೊ ಏನೂ ಕೆಲಸ ಮಾಡಿರಲಿಲ್ಲ ಅಂತ ಹೇಳಿದ್ನಲ್ವ, ಹಾಗಾಗಿ ಸೊ ಇನ್ನು ಬೆಳಗ್ಗೆ ಟಿಫನ್ ಎಲ್ಲ ರೆಡಿ ಮಾಡಿ ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳಿ ಬಿಟ್ಟಿದ್ದೆ. ಬಟ್ ನೈಟ್ ನೋಡಿದಾಗ ತುಂಬ ಸ್ವಲ್ಪನೇ ಇದ್ವು ಪಾತ್ರೆ. ಬಟ್ ಬೆಳಗ್ಗೆ ಅಡುಗೆ ಎಲ್ಲ ಮಾಡ್ತಿರ್ಬೇಕಾದ್ರೆ ಆ ಸ್ಪೂನು ಅದು ಇದು ಅಂದ್ಕೊಳ್ತಾ ಇಷ್ಟೊಂದು ಪಾತ್ರೆ ಆಯಿತು. ಸೊ ಸರಿ ಇವಾಗ ತೊಳೆದಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಿಟ್ಟೋಣ ಅಂತ ಹೇಳಿ. ಸೊ ಹಾಗೆ ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತಲ್ವ ಶನಿವಾರ, ಹಂಗಾಗಿ ಬೇಗ ಇಲ್ಲಿ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಸೊ ನಿನ್ನ ಮ್ಯಾಚ್ ನೋಡ್ತಾ ನನಗೆ ಲೇಟ್ ಆಗಿದ್ದೆ ಗೊತ್ತಾಗಲಿಲ್ಲ. ಹಾಗೆ ಪಾತ್ರೆಗಳೆಲ್ಲ ಹಾಗೆ ಇದ್ವು. ಯೂಶ್ವಲಿ ನಾನು ಸಿಂಕಲ್ಲಿ ಈ ರೀತಿ ಎಲ್ಲ ಪಾತ್ರೆ ಬಿಡಲ್ಲ, ನೈಟನ್ನೇ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ವಿಸಿಲೆಲ್ಲ ಹೋಗಿ ಇನ್ನು ಟೊಮೊಟೊ ಬಾತ್ ಕೂಡ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಉದ್ರಾಗಿದೆ. ಈ ಥರ ಪರ್ಫೆಕ್ಟ್ ಅಳತೆ ತೊಗೊಂಡು ಮಾಡಿಕೊಂಡ್ರೆ ರೈಸ್ ಬಾತ್ ಆಗಲಿ ಯಾವುದೇ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ರೈಸ್ ಐಟಮ್ಸ್ ಎಲ್ಲ. ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಇನ್ನು ಶನಿವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಟಿಫಿನ್ ಎಲ್ಲ ಮಾಡ್ತಾ ಇದ್ದೀನಿ. ನೋಡಿ ಟೊಮೊಟೊ ಬಾತ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತೋರಿಸ್ತಿದ್ದೀನಿ. ಸೊ ಉದ್ರಾಗಿರೋದಕ್ಕೆ ಈ ರೀತಿ ಚೆನ್ನಾಗಿ ಬಂದಿದೆ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.